ओम शांति। मीठे बच्चे, बाबा जो तुम्हें हीरे जैसा बनाते हैं उसमें कभी संशय नहीं आना चाहिए. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ನಮಗೇನು ವಜ್ರ ಸಮಾನರನ್ನಾಗಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಎಂದೂ ನಿಮಗೆ ಸಂಶಯ ಬರ್ಕೂಡ್ದು ಅಂತಾರೆ. ಸಂಶಯ ಬುದ್ಧಿ ಬನನ ಮನ ಅಪ್ನಾಯಿ ನುಕ್ಸಾನ್ ಕರ್ನ. ಸಂಶಯ ಬುದ್ಧಿಗೆ ಒಳಗಾಗೋದು ಅಂದರೆ ತಮಗೆ ತಾವೇ ನಷ್ಟ ಮಾಡ್ಕೊಳ್ಳೋದಾಗಿದೆ. प्रश्न ಇದೆ, मनुष्य से देवता बनने की पढ़ाई में पास होने का मुख्य आधार क्या है? ಮಾನವರಿಂದ ದೇವತೆಗಳಾಗಲಿಕ್ಕೋಸ್ಕರ ವಿದ್ಯೆನಲ್ಲಿ ಪಾಸ್ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಆಧಾರ ಏನು? ಶಿವಬಾಬಾ ಏನು ಓದಿಸ್ತಾ ಇದ್ದಾರೆ, ಈ ವಿದ್ಯೆನಲ್ಲಿ ಪಾಸ್ ಆಗಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ಆಧಾರ ಆಗಿದೆ ನಿಶ್ಚಯ ಬುದ್ಧಿ. ನಿಶ್ಚಯ ಬುದ್ಧಿ ಬನ್ನೇಕ ಸಾಹಸ ಚಾಹಿಯೆ. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಉಳ್ಳವರಾಗ್ಲಿಕ್ಕೋಸ್ಕರ ಸಾಹಸ, ಹಿಮ್ಮತ್ತು ಬೇಕು. ಮಾಯಾ ಇಸ್ ಸಾಹಸಕ್ಕೂ ತೋಡ್ತಿ ಹೈ. ಮಾಯೆ ಅನ್ನೋದು ಈ ಸಾಹಸವನ್ನೇ ಸಮಾಪ್ತಿ ಮಾಡುತ್ತೆ. ಸಂಶಯ ಬುದ್ಧಿ ಬನಾ ದೇತಿ ಹೈ. ಸಂಶಯ ಬುದ್ಧಿ ಉಳ್ಳವ್ರನ್ನಾಗಿ ಮಾಡಿಬಿಡುತ್ತೆ. चलते चलते अगर पढ़ाई में व पढ़ाने वाले सुप्रीम टीचर में संशय आया, अपना और दूसरों का बहुत नुकसान करते हैं. ಬಾಬಾ ಹೇಳ್ತಾರೆ, ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ಒಂದು ವೇಳೆ ಓದೋದರ ಮೇಲೆ, ವಿದ್ಯೆ ಮೇಲೆ ಅಥವಾ ಓದಿಸುವಂಥ ಪರಮ ಶಿಕ್ಷಕನ ಮೇಲೆ ಸಂಶಯ ಬಂತು ಅಂದರೆ ತಮ್ಮದೂ ಲಾಸ್ ಮಾಡ್ಕೊತಾರೆ, ಅನ್ಯರದು ಕೂಡ ಲಾಸು ಮಾಡ್ಕೊತಾರೆ. ಇವತ್ತಿನ ಹಾಡಿತ್ತು, ತೂ ಪ್ಯಾರಕ ಸಾಗರ ಹೇ ಹಮ್ ಏಕ ಬೂಂದಕ್ಕೆ ಪ್ಯಾಸಿ ಹೇ. ಭಗವಂತ, ನೀನು ಪ್ರೀತಿಯ ಸಾಗರ ಆಗಿದೆಯಾ, ನಿನ್ನ ಒಂದು ಹನಿಗೋಸ್ಕರ ನಾವು ಬಾಯಾರಿದ್ದೇವೆ ಅನ್ನೋದು ಇದರ ಅರ್ಥ. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ಶಿವ ಬಾಬಾ ಸಮಜಾರೆ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಬಚ್ಚೆ ಬಾಬಾ ಕಿ ಮಹಿಮಾ ಕರ್ತೆ ಹೋ ತು ಪ್ಯಾರ ಕ ಸಾಗರ ಹೇ. ನೀವು ಮಕ್ಕಳು ಕೂಡ ಶಿವಬಾಬಾ ಅವರ ಮಹಿಮೆ ಮಾಡ್ತೀರಾ. ಶಿವಬಾಬಾ, ನೀವು ಪ್ರೀತಿಯ ಸಾಗರ ಆಗಿದ್ದೀರಿ. ಉನ್ನೇ ಜ್ಞಾನ ಕಾ ಸಾಗರ್ ಭಿ ಕಹಾ ಜಾತ. ಶಿವಬಾಬಾರವ್ರಿಗೆ ಜ್ಞಾನ ಸಾಗರ ಅಂತಲೂ ಹೇಳಲಾಗುತ್ತೆ. जब का ज्ञान का सागर एक है तो बाकी कहेंगे अज्ञान, क्योंकि ज्ञान और अज्ञान का खेल है. ಈಗ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ, ಬಾಕಿ ಹೇಳಲಾಗುತ್ತೆ ಅಜ್ಞಾನ. ಯಾಕೆಂದರೆ ಜ್ಞಾನ ಮತ್ತು ಅಜ್ಞಾನದ ಒಂದು ಆಟ ಜಗತ್ತಿನಲ್ಲಿ ನಡೀತಾ ಇದೆ. ಜ್ಞಾನ ಹಿ ಪರಂಪಿತ ಪರಮಾತ್ಮಕ್ಕೆ ಪಾಸ್. ಜ್ಞಾನ ಇದೆ ಪರಂಪಿತ ಪರಮಾತ್ಮನ ಹತ್ರ. इस ज्ञान से नई दुनिया ಸ್ಥಾಪನಾ ಹೋತಿ ಹೈ. ಈ ಜ್ಞಾನದಿಂದಲೇ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ. ಐಸಾ ನಹಿ ಕೋಯಿ ನೈ ದುನಿಯಾ ಬನಾತೆ ಹೈ. ಶಿವಬಾಬಾ ಒಂದು ಹೊಸದಾಗಿ ಭೂಮಿ ಸೃಷ್ಟಿ ಮಾಡ್ತಾರೆ, ಆ ಥರ ಇಲ್ಲ. ದುನಿಯಾ ತೋ ಅವಿನಾಶಿ ಹೈ. ಪ್ರಪಂಚ ಅಂತೂ ಅವಿನಾಶಿಯಾಗಿ ಇದ್ದೇ ಇದೆ. ಸಿರ್ಫ್ ಪುರಾನಿ ದುನಿಯಾಕೋ ಬದಲ್ ನಯಾ ಬನಾತೆ ಹೈ. ಕೇವಲ ಹಳೆ ಜಗತ್ತನ್ನು ಬದಲಾಯಿಸಿ ಹೊಸ ಜಗತ್ತನ್ನು ಮಾಡ್ತಾರೆ. ಐಸಾ ನಹಿ ಪ್ರಲಯ ಹೋ ಜಾತಾ ಹೈ. ಈ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ಇದು ಹೆಂಗೆ ಸೃಷ್ಟಿ ಆಯಿತು ಅಂತ ಕ್ವಶನ್ ಇತ್ತಲ್ಲ ಎಷ್ಟೋ ಜನಕ್ಕೆ, ಅದು ಬಾಬಾ ಇವತ್ತು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಭೂಮಿ ಹಂಗೆ ಇರುತ್ತೆ, ಪ್ರಕೃತಿ ಹಂಗೆ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಚೇಂಜ್ ಆಗೋಗುತ್ತೆ, ಅವಿನಾಶಿ ಆಗಿರುತ್ತೆ ಅಂತ ಬಾಬಾ ಹೇಳಿಬಿಟ್ರು. ಪ್ರಕೃತಿ, ಪರಮಾತ್ಮ, ಆತ್ಮಗಳು ಈ ಮೂರು ಅವಿನಾಶಿ ಪ್ರಪಂಚದಲ್ಲಿ. ಬಾಕಿ ಚೇಂಜಸ್ ಅಂತೂ ಡೈಲಿ ಆಗ್ತಾ ಇರುತ್ತೆ. ಎಷ್ಟು ರಹಸ್ಯ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಐಸಾ ನಹಿ ಕಿ ಪ್ರಲಯ ಹೋ ಜಾತಾ ಹೈ, ಸಾರಿ ದುನಿಯಾ ಕಭಿ ವಿನಾಶ ನಹೀ ಹೋತಿ. ಹಿಂಗೆ ತಿಳ್ಕೊಬೇಡಿ ವಿನಾಶ ಆಗೋಗುತ್ತೆ, ಪ್ರಳಯ ಆಗೋಗ್ಬಿಡತ್ತೆ. ಇಲ್ಲ, ಪುರಾನಿ ದುನಿಯಾ ಬದಲ್ಕರ್ ನೈ ಬನ್ ರಹಿ ಹೈ. ಹಳೆಯ ಜಗತ್ತು ಏನಾಗ್ತಾ ಇದೆ, ಹೊಸ್ತಾಗ್ತಾ ಇದೆ. ಬಾಬಾನೇ ಸಮಜಾಯ ಯಾ ಪುರಾನಿ ಘರ್ ಹೈ. ಶಿವಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಇದು ಹಳೆಯ ಪ್ರಪಂಚ. ಜಿಸ್ಮೇ ತುಮ್ ಬೈಟೆ ಹೋ ಜಾನ್ತೆ ಹೋ ಹಮ್ ನಯಾ ಘರ್ ಮೇ ಜಾಯೆಂಗೆ. ಈ ಹಳೆ ಜಗತ್ತಿನಲ್ಲಿದ್ದು ನೀವು ಯೋಚನೆ ಮಾಡ್ತಾ ಇದ್ರಿ ಹೊಸ ಜಗತ್ತಿಗೆ ಹೋಗ್ತೀವಿ. जैसे पुरानी दहली, अब पुरानी दहली मिटनी है तो उसके बदले अब नई बननी है. ಈಗ ಇದು ಹಳೆ ದೆಹಲಿ ಆಗಿದೆ, ಇದರ ಬದಲಾಗಿ ಈಗ ಹೊಸದಾಗೋದಿದೆ. ಕೈಸೆ ನೈ ಬಂತಿ ಹೈ, ಈಗ ಹೊಸದು ಹೆಂಗಾಗುತ್ತೆ, ಪಹಲೆ ತೋ ಉಸ್ಮೇ ರಹನೆ ವಾಲೆ ಲಾಯಕ್ ಚಾಹಿಯೆ. ಮೊಟ್ಟ ಮೊದಲನೇದಾಗಿ ಅಂಥ ಜಗತ್ತಿನಲ್ಲಿ ಜೀವನ ಮಾಡಲಿಕ್ಕೋಸ್ಕರ ಒಳ್ಳೆ ಯೋಗ್ಯ ಆತ್ಮಗಳು ಬೇಕು. ಯೋಗ್ಯ ಆತ್ಮಗಳನ್ನು ಶಿವಬಾಬಾ ಅವರು ಬಂದು ತಯಾರು ಮಾಡ್ತಾ ಇದ್ದಾರೆ. नई दुनिया में तो होता है सर्वगुण संपन्न. तुम बच्चों को एम ऑब्जेक्ट भी है. ಹೊಸ ಪ್ರಪಂಚದಲ್ಲಿರೋರು ಎಲ್ಲ ಗುಣಗಳಲ್ಲಿ ಸಂಪನ್ನರಾಗಿರ್ತಾರೆ, ಎಲ್ಲ ಗುಣಗಳು ಅವರಲ್ಲಿರುತ್ತೆ, ದೇವತಾ ಗುಣಗಳು. ತುಮ್ ಬಚ್ಚೋ ಮೇ ಯಹ ಏಮ್ ಆಬ್ಜೆಕ್ಟ್ ಬಿ ಹೈ. ನಿಮ್ಗೆ ಈ ಒಂದು ಗುರಿನೂ ಗೊತ್ತಿದೆ, ಉದ್ದೇಶನೂ ಗೊತ್ತಿದೆ. ಪಾಠಶಾಲಾ ಮೇ ಏಮ್ ಆಬ್ಜೆಕ್ಟ್ ತೋ ರಹತಿ ಹೈನಾ. ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಎರಡೂ ಇರುತ್ತಲ್ಲ. ಪढ़ने वाला जानते हैं मैं सर्जन बनूंगा,
ಓದು ಅಂತವ್ರು ತಿಳ್ಕೊತಾರೆ ನಾವೇನಾಗ್ತಿದ್ದೀವಿ, ಸರ್ಜನ್ ಆಗ್ತೀವಿ ಅಂತ. ತುಮ್ ಜಾನ್ತೆ ಹೋ ಹಮ್ ಆಯೇ ಹೇ ಮನುಷ್ಯ ಸೇ ದೇವತಾ ಬನ್ನೆ. ಈಗ ನಿಮಗೆ ಗೊತ್ತಿದೆ ನಾವಿಲ್ಲಿ ಬಂದಿರೋದೆ ಮಾನವರಿಂದ ದೇವತೆಗಳಾಗಲಿಕ್ಕೆ. ಪಾಠಶಾಲಾ ಮೇ ಏಮ್ ಆಬ್ಜೆಕ್ಟ್ ಬಿಗರ್ ಕೋಯಿ ಬೈಟ್ ನಾ ಸಕೆ. ಈ ಪಾಠಶಾಲೆಯಲ್ಲಿ ಗುರಿ ಇಲ್ದಿರ, ಉದ್ದೇಶ ಇಲ್ದಿರ ಯಾರೂ ಕೂತ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. परंतु ऐसा वंडरफुल पाठशाला है जो एम ऑब्जेक्ट समझते हुए पढ़ने वाले के लिए फिर पढ़ाई को छोड़ देते हैं. ನೋಡಿ, ಇದು ಅದ್ಭುತವಾಗಿರ್ತಕ್ಕಂಥ ಪಾಠಶಾಲೆ ಆಗಿದೆ. ಸ್ವಯಂ ಭಗವಂತ ಓದಿಸ್ತಕ್ಕಂಥ ಪಾಠಶಾಲೆ. ಇದರಲ್ಲಿ ನಾವು ಗುರಿ ಉದ್ದೇಶನ ತಿಳ್ಕೊಂಡಿದ್ದು ಓದಿಸ್ತಕ್ಕಂತಹ ತಂದೆಯನ್ನು ಕೆಲವರು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಸಮಸ್ತೆ ರಾಂಗ್ ಪಢಾಯಿ ಹೇ, ಇದು ತಪ್ಪು ವಿದ್ಯೆ ಅಂತ ತಿಳ್ಕೊತಾರೆ. ಏಮ್ ಆಬ್ಜೆಕ್ಟ್ ಹೈ ನಹಿ, ಇದರಲ್ಲಿ ಗುರಿ ಇಲ್ಲ, ಉದ್ದೇಶ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಐಸಾ ಕಭಿ ನಹಿ ಹೋ ಸಕ್ತಾ ಹೈ, ಪಢಾನೆ ವಾಲೋ ಮೇ ಸಂಶಯ ಆ ಜಾತಾ ಹೈ. ಈ ರೀತಿ ಎಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಓದಿಸುವಂಥ ತಂದೆ ಮೇಲೆ ಡೌಟ್ ಪಡಬಾರ್ದು. ಓದಿಸುವಂಥ ತಂದೆ ಮೇಲೆ ನಿಮಗೆ ಡೌಟ್ ಬಂದುಬಿಟ್ರೆ ಮತ್ತಿನ್ಯಾರೋ ನಿಮಗೆ ಓದಿಸುವಂಥವ್ರು ತೋ ಇಸ್ ಪಢಾಯಿ ತೋ ಪढ़ नहीं सकते, ಅಂತಹವರು ಈ ವಿದ್ಯೆಯನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಅಥವಾ पैसे नहीं, ಹಿಮ್ಮತ್ नहीं, ಪढ़ना छोड़ देते. ಅಂದರೆ ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಕೂಡ ವಿದ್ಯೆಯಲ್ಲಿ ಯಾರಿಗೆ ದುಡ್ಡಿಲ್ಲ ಅವರು ಸಾಹಸ ಇಲ್ದಿರ ಸ್ಕೂಲು ಕಾಲೇಜ್ಗೆ ಹೋಗೋದು ಬಿಟ್ಟುಬಿಡ್ತಾರೆ. ಐಸಾ ತೋ ನಹಿ ಕಹೆಂಗೆ ಬ್ಯಾರಿಸ್ಟ್ರಿ ಕೆ ನಾಲೆಡ್ಜ್ ಹಿ ರಾಂಗ್ ಹೈ. ದುಡ್ಡಿಲ್ಲ ಅಂದರೆ ಬಿಡ್ಬೋದು, ಬಟ್ ಬ್ಯಾರಿಸ್ಟರ್ ಎಜುಕೇಷನ್ನೇ ರಾಂಗ್ ಅಂತ ಯಾರು ಹೇಳಲ್ವಲ್ಲ. ಅಲ್ಲಿ ಓದಿಸುವಂಥ ಟೀಚರ್ ಎಲ್ಲ ರಾಂಗ್ ಅಂತ ಹೇಳೋದಿಲ್ವಲ್ಲ. ಹಂಗೆ ಬಾಬಾ ಹೇಳ್ತಾರೆ, ಇದು ಮನುಷ್ಯರ ಬುದ್ಧಿನಲ್ಲಿ ಇರುತ್ತೆ. ಲೌಕಿಕ ವಿದ್ಯೆ, ಲೌಕಿಕ ಟೀಚರು, ಲೌಕಿಕ ವಿದ್ಯೆ ಪದವಿ ಅದೆಲ್ಲ. ಪಢಾಯಿ ಮೇ ಸಂಶಯ ಪಡ ಜಾತಿ ತೋ ಕಹ ದೇತೆ ಪಢಾಯಿ ರಾಂಗ್ ಹೈ. ಬಾಬಾ ಹೇಳ್ತಾರೆ, ಓದೋದರ ಮೇಲೆ ಜ್ಞಾನದಲ್ಲಿ ಸಂಶಯ ಬುದ್ಧಿ ಒಳಗಾಯಿತು ಅಂದರೆ ಅವ್ರು ಹೇಳ್ಬಿಡ್ತಾರೆ ಇದು ರಾಂಗ್ ವಿದ್ಯೆ ಅಂತ. ಭಗವಾನ್ ಪಢಾತೆ ಹಿ ನಹಿ, ಭಗವಂತ ಏನು ಓದಿಸೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಾದಶಾಹಿ ಆದಿ ಕುಚ್ ಭಿ ನಹಿ ಮಿಲ್ತಾ ಹೈ, ಸ್ವರ್ಗದ ರಾಜ್ಯಭಾಗ್ಯ ಅವೆಲ್ಲ ಏನೂ ಇಲ್ಲ. ಎಸ್ ಸಬ್ ಗಪೋಡ, ಇವೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ. ಐಸೆ ಬಿ ಬಹುತ್ ಬಚ್ಚೆ ಪಡ್ತೆ ಪಡ್ತೆ ಫಿರ್ ಛೋಡ್ ದೇತೆ. ಸಂಶಯ ಬುದ್ಧಿಗೊಳಗಾಗಿ ಸುಮಾರು ಜನ ಏನು ಮಾಡ್ತಾರೆ, ಈ ವಿದ್ಯೆಯನ್ನು ಬಿಟ್ಬಿಡ್ತಾರೆ. 4 ಸಬ್ಜೆಕ್ಟ್ ಬಗ್ಗೆ ಬಾಬಾ ಅವರು ಕ್ಲಾಸ್ ಮಾಡಿದ್ದಾರೆ. ಗುಲ್ಜಾರ್ ದಾದಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದು, ಸ್ವಯಂ ಮೇಲೆ ಸ್ವಯಂ ನಿಶ್ಚಯ ಇರಬೇಕಂತೆ. ಎರಡನೇದಾಗಿ ಶಿವಬಾಬಾ ಓದಿಸ್ತಕ್ಕಂಥ ಟೀಚರ್ ಮೇಲೆ ನಿಶ್ಚಯ ಇರಬೇಕಂತೆ. ಮೂರನೇದಾಗಿ ದೈವಿ ಪರಿವಾರ, ಇಷ್ಟು ದೊಡ್ಡ ಬಾಬಾ ಅವ್ರದ್ದು ಪರಿವಾರ ನಂಬರ್ ವಾರ್ ಇದ್ದಾರೆ, ಅವ್ರ ಮೇಲೂ ಕೂಡ ನಿಶ್ಚಯ ಇರಬೇಕಂತೆ. ನಾಲ್ಕನೇದಾಗಿ ಡ್ರಾಮಾ ಏನು ನಡೀತಾ ಇದೆ, ಒಂದೊಂದು ಸೀನ್ ಏನು ನಡೀತಾ ಇದೆ ಎಲ್ಲ ಡ್ರಾಮಾದಲ್ಲಿ ಫಿಕ್ಸ್. ಏನಾಗೋಯ್ತು ಒಳ್ಳೇದಕ್ಕಾಗ್ತಾ ಇದೆ, ಏನಾಗ್ತಾ ಇದೆ ಒಳ್ಳೇದಕ್ಕಾಗ್ತಾ ಇದೆ, ಮುಂದಾಗೋದು ಇನ್ನೂ ಒಳ್ಳೇದು. ಈ 3 ಪಾಯಿಂಟ್ ಯಾರ ಬುದ್ಧಿನಲ್ಲಿರುತ್ತೆ, 4 ಪಾಯಿಂಟ್ ಮೇಲೆ ಯಾರಿಗೆ ನಿಶ್ಚಯ ಬುದ್ಧಿ ಇರುತ್ತೆ ಅವರು ಸಕ್ಸಸ್ ಆಗಿಬಿಡ್ತಾರೆ. ಗುಲ್ಜಾರ್ ದಾದಿ ಕ್ಲಾಸ್ ಮಾಡಿದ್ದಾರೆ. सब पूछेंगे तो कहते हैं हमको भगवान पढ़ाते हैं, जिससे मनुष्य से देवता बनाते हैं. फिर क्या हुआ? ಈಗ ಬಿಟ್ಟು ಹೋಗಿರ್ತಾರಲ್ಲ, ಜ್ಞಾನಕ್ಕೆ ಇಷ್ಟು ವರ್ಷಗಳಿಂದ ಬಂದು ಬಿಟ್ಟು ಹೋಗ್ಬಿಡ್ತಾರಲ್ಲ, ಅವ್ರಿಗೆ ಜನ ಕೇಳ್ತಾರೆ, ಭಗವಂತನೇ ಓದಿಸ್ತಾ ಇದ್ರು ಅಂತ ಹೇಳ್ತಿದ್ರಲ್ಲ ನೀವು, ಈ ವಿದ್ಯೆ ಕಲಿತಾ ಇದ್ರಲ್ಲ, ನೀವು ಯಾಕೆ ಬಿಟ್ಬಿಟ್ರಿ ಅಂತ ಹೇಳ್ಬಿಡ್ತಾರೆ. ನಹಿ ಸಬ್ ಗಪೋಡೈತೆ. ಆವಾಗ ಹೇಳ್ಬಿಡ್ತಾರಂತೆ, ಅಯ್ಯೋ ಸುಳ್ಳು ಹೇಳ್ತಾರೆ ಬಿಡ್ರಿ ಅವರು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಹೇಳ್ಬಿಡ್ತಾರೆ. कहते हैं ಏಮ್ ಆಬ್ಜೆಕ್ಟ್ हमको समझ नहीं आती है. ಗುರಿ ಉದ್ದೇಶ ನಮ್ಗೆ ಅರ್ಥ ಆಗಲಿಲ್ಲ, ಅಲ್ಲಿಂದ ಏನು ಗುರಿ ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. नहीं है जो निश्चय से पढ़ते थे, कई संशय में आने से पढ़ाई छोड़ देते. ಬಂದಾಗ ಹೊಸದಾಗಿ ಚೆನ್ನಾಗಿ ಓದ್ತಾ ಇದ್ರು, ಇಂಟ್ರೆಸ್ಟ್ ಆಗಿ ಬರ್ತಾ ಇದ್ರು, ಸಂಶಯ ಬಂತು ಅಂದರೆ ವಿದ್ಯೆ ಬಿಟ್ಟು ಬಿಡ್ತಾರೆ ಅಂತಾರೆ ಬಾಬಾ. ನಿಶ್ಚಯ कैसे हुआ फिर संशय किसने बनाया, तुम कहेंगे अगर पढ़ते तो बहुत ऊंच पद पा सकते थे. ನಿಶ್ಚಯ ಹೆಂಗಾಯಿತು, ಸಂಶಯ ಬುದ್ಧಿ ಯಾರು ಮಾಡಿದ್ರು? ಒಂದು ವೇಳೆ ಹೇಳ್ತಾರೆ ಅಂದರೆ, ಒಂದು ವೇಳೆ ಓದ್ತೀರಿ ಅಂದರೆ ಭಾಳಷ್ಟು ಪದವಿಯನ್ನು ನೀವು ಪಡ್ಕೋಬೋದು ಅಂತಾರೆ ಬಾಬಾ. ಬಹುತ್ ಪಡ್ತೆ रहते हैं, ಬ್ಯಾರಿಸ್ಟ್ರಿ ಪಡ್ತೆ ಪಡ್ತೆ ಅಥವಾ ಆದಾ ಪರ್ ಛೋಡ್ ದೇತೆ. ಸುಮಾರು ಜನ ಓದ್ತಾ ಓದ್ತಾ ಬ್ಯಾರಿಸ್ಟ್ರಿ ಓದ್ತಾ ಅರ್ಧದಲ್ಲಿ ಬಿಟ್ಬಿಡ್ತಾರೆ. ಕೆಲವರು ದೂಸರೋಂಕು ಪಡ್ಕರ್ ಬ್ಯಾರಿಸ್ಟರ್ ಬಂಜಾತೆ. ಕೆಲವರು ಬೇರೆಯವರು ಓದ್ಬಿಟ್ಟು ಚೆನ್ನಾಗಿ ಲಾ ಆಗಿ ಓದ್ಬಿಡ್ತಾರೆ, ಒಳ್ಳೆ ಕೆಲಸಗಳಿಗೆ ಹೊರಟೋಗ್ತಾರೆ. ಕೊಯ್ ಪಡ್ಕರ್ ಪಾಸ್ ಹೋತೆ ಹೇ, ಕೊಯ್ ನಾ ಪಾಸ್ ಹೋ ಜಾತೆ. ಚೆನ್ನಾಗಿ ಓದ್ಬಿಟ್ಟು ಕೆಲವ್ರು ಪಾಸ್ ಆಗಿಬಿಡ್ತಾರೆ, ಕೆಲವ್ರು ಫೇಲ್ ಆಗಿಬಿಡ್ತಾರೆ. ಫೇಲ್ ಆಗಿರೋರು ತಿಳ್ಕೊತಾರೆ, ಅಯ್ಯೋ ಅವ್ರು ಚೆನ್ನಾಗಿ ಓದ್ಕೊಂಡು ಮುಂದೆ ಹೊರಟೋದ್ರು, ಒಳ್ಳೆ ಕೆಲಸಕ್ಕೆ ಹೊರಟೋದ್ರು, ಸಂಪಾದನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಪಶ್ಚಾತ್ತಾಪ ಆಗುತ್ತೆ.
ಫಿರ್ ಕುಚ್ ನಾ ಕುಚ್ ಕಮ್ ಪದ್ ಪಾ ಲೇತೆ, ಕಡಿಮೆ ಪದವಿಗೆ ಹೋಗ್ತಾರೆ. यह तो बड़ा इम्तिहान है, इसमें बहुत ಸಾಹಸ चाहिए. ಈ ಜ್ಞಾನ ಮಾರ್ಗದಲ್ಲಿ ದೊಡ್ಡ ಪರೀಕ್ಷೆಗಳಿದ್ದಾವೆ, ಇದರಲ್ಲಿ ತುಂಬ ಸಾಹಸ ಬೇಕು. ಏಕತೋ ನಿಶ್ಚಯ ಬುದ್ಧಿ ಕಾ ಸಾಹಸ चाहिए. ಮೊಟ್ಟ ಮೊದಲನೇದು ನಿಶ್ಚಯ ಬುದ್ಧಿ ಸಾಹಸ ಬೇಕು ಅಂತಾರೆ. ಫಸ್ಟು ನಾವು ಇವಾಗ ಈ ಜ್ಞಾನಕ್ಕೆ ಬಂದಾಗ ಫಸ್ಟ್ ದಾದಿಯವ್ರನ್ನ ಭೇಟಿ ಮಾಡಿಸಿದ್ರು ಪ್ರಭಕ್ಕ ನಮಗೆ. ಆವಾಗ ದಾದಿಯವ್ರ ಹತ್ರ ಭೇಟಿ ಆದಾಗ ದಾದಿ ಕೇಳಿದ್ರು, ನಿಶ್ಚಯ ಬುದ್ಧಿ ಇದೆಯಾ ನಿಮಗೆ ಅಂತ. ಯಾಕೆಂದರೆ ಆವಾಗ ತಾನೇ ಬಾಬಾ ಅವ್ಯಕ್ತ ಬಾಬ್ದಾದ ಈ 4 ನಿಶ್ಚಯದ ಬಗ್ಗೆ ಮುರಳಿ ನುಡಿಸಿದ್ರು 86ಅಲ್ಲಿ. ಅದೇ ಟೈಮ್ನಲ್ಲಿ ದಾದಿ ನಮ್ಮನ್ನು ಕೇಳಿದ್ರು, ನಿಶ್ಚಯ ಬುದ್ಧಿ ಪಕ್ಕ ಮಾಡಿಸಿದ್ರು. ಇದು ಭಗವಂತನೇ ಬಂದು ಓದಿಸ್ತಾ ಇರೋಂಥ ವಿಚಾರ ಅಂತ ಹೇಳ್ಬಿಟ್ಟು ದಾದಿ ದೃಷ್ಟಿ ಕೊಟ್ಟೆಲ್ಲ ನಿಶ್ಚಯ ಮಾಡಿಸಿದ್ರು. ಮಾಯಾ ಐಸಾ ಹೇ ಕಭಿ ಕಭಿ ನಿಶ್ಚಯ ಅಭಿ ಅಭಿ ಸಂಶಯ ಬುದ್ಧಿ ಬನಾದೈತೆ. ಈ ಮಾಯೆ ಅನ್ನೋದು ಎಷ್ಟು ಜೋರಿದೆ ಅಂದರೆ ಈಗಲೇ ನಿಶ್ಚಯ ಬುದ್ಧಿ ಮಾಡಿಸುತ್ತೆ, ಈಗಲೇ ಸಂಶಯ ಬುದ್ಧಿ ಮಾಡುತ್ತೆ. ಆತೆ ತೋ ಬಹುತ್ ಪಡ್ನೆ ಕೆ ಲಿಯೆ ಪರಂತು ಕೊಯ್ ಡಲ್ ಬುದ್ಧಿ ಹೋತಿ. ಓದಕ್ಕಂತೂ ಸುಮಾರು ಜನ ಬರ್ತಾರೆ, ಕೆಲವರು ಮಂದ ಬುದ್ಧಿ ಉಳ್ಳವರು ಇರ್ತಾರೆ. ನಂಬರ್ ವಾರ್ ಪಾಸ್ ಹೋಗ್ತೇನಾ, ಅಖಬಾರ್ ಮೇ ಬಿ ಲಿಸ್ಟ್ ನಿಕಲ್ತಿ ಹೇ. ಬಾಬಾ ಹೇಳ್ತಾರೆ ಕೆಲವರು ನಂಬರ್ ವಾರ್ ಆಗಿ ಪಾಸ್ ಆಗ್ತಾರೆ, ಪೇಪರ್ಗಳಲ್ಲಿ ಕೂಡ ಹಾಕ್ತಾರಲ್ಲ, ಇಂತಿಂಥವ್ರು ಹಿಂಗೆ ಓದಿದ್ರು ಹಿಂಗೆ ಬದಲು. ಆತೆ ಬಹುತ್ ಹೈ ಪढ़ने के लिए, कोई अच्छी बुद्धि वाले है, कोई डल बुद्धि है. डल बुद्धि होते होते फिर कोई ना कोई ಸಂಶಯ ಆಕರ್ छोड़ देते. ಕೆಲವರು ಒಳ್ಳೆ ಬುದ್ಧಿವಂತರು ಇರ್ತಾರೆ, ಬ್ರಾಡ್ ಮೈಂಡ್ ಇರುತ್ತೆ, ಕೆಲವ್ರಿಗೆ ಡಲ್ ಬುದ್ಧಿ ಇರುತ್ತೆ, ಕೆಲವರು ಸಂಶಯ ಬುದ್ಧಿಗೊಳಗಾಗಿ ಬಿಟ್ಬಿಡ್ತಾರೆ. ಫಿರ್ ಅವರು ಹೋಗಿ ನುಕ್ಸಾನ್ ಕರೆದೈತೆ, ಅವರು ಬಿಡೋದಲ್ಲದೆ ಇನ್ನೊಬ್ಬರನ್ನು ಬಿಡಿಸ್ಬಿಡ್ತಾರೆ. ಇದು ನಿಶ್ಚಯ ನಷ್ಟ ಮಾಡ್ತಾರೆ. ಸಂಶಯ ಬುದ್ಧಿ ವಿಜಯಂತಿ ಸಂಶಯ ಬುದ್ಧಿ ವಿನಶ್ಯಂತಿ ಕಹಾ ಜಾತಾ ಹೈ, ವಾ ಊಂಚ್ ಪದ್ ಪಾ ನಾ ಸಕೆ. ಸಂಶಯ ಬುದ್ಧಿಗೆ ಒಳಗಾದರೆ ಅವ್ರಿಗೆ ನಿಶ್ಚಯ ಇರೋದಿಲ್ಲ, ವಿಜಯನ ಸಿಗೋದಿಲ್ಲ, ಅವ್ರು ಒಳ್ಳೆ ಪದವಿಗೆ ಹೋಗೋಕ್ಕಾಗಲ್ಲ. ನಿಶ್ಚಯ भी है परंतु पूरा पढ़ते नहीं तो थोड़ी ही ಪಾಸ್ ಹೋಂಗೆ. ಒಂದು ವೇಳೆ ನಿಶ್ಚಯ ಇದೆ, ಪೂರ್ತಿ ಓದಲಿಲ್ಲ ಅಂದರೆ ಅವ್ರು ಪಾಸ್ ಆಗೋಕ್ಕಾಗತ್ತಾ? ಕ್ಯೋಂಕಿ ಬುದ್ಧಿ ಕೋಯಿ ಕಾಮ್ ಕಿ ಹಿ ನಹಿ. ಬಾಬಾ ಹೇಳ್ತಾರೆ ಬುದ್ಧಿ ಏನೂ ಕೆಲಸಕ್ಕೆ ಬರೋದಿಲ್ಲ, ಧಾರಣ ನಹಿ ಹೋತಿ, ಅವರಲ್ಲಿ ಜೀವನದಲ್ಲಿ ಧಾರಣೆಗಳು ಆಗೋದಿಲ್ಲ ಅಂತಾರೆ. ಹಮ್ ಆತ್ಮ ಹೈ ಯಾ ಭೂಲ್ ಜಾತೆ ಹೈ. ಬಾಬಾ ಕೇತೆ ಹೈ ಮೈ ತುಮ್ ಆತ್ಮೋಂ ಕಾ ಪರಮಾತ್ಮ ಹೂಂ. ನಾನೊಂದು ಆತ್ಮ ಅನ್ನೋದನ್ನೇ ಮರೆತು ಬಿಡ್ತಾರೆ. ಶಿವಬಾಬಾ ಹೇಳ್ತಾರೆ ನಾನು ನಿಮ್ಮ ಆತ್ಮಗಳಿಗೆ ಪರಂಪಿತ ಆಗಿದ್ದೀನಿ. ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹೈ, ಕೋಯಿ ಕೋ ಬಹುತ್ ವಿಘ್ನ ಪಡ್ತೆ ಹೈ ತೋ ಉನ್ಕೋ ಸಂಶಯ ಆ ಜಾತಾ ಹೈ. ಈಗ ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಿ, ತಂದೆ ಬಂದಿದ್ದಾರೆ, ಕೆಲವ್ರಿಗೆ ತುಂಬ ವಿಘ್ನಗಳು ಬರ್ತವೆ, ಸಂಶಯ ಬುದ್ಧಿಗೆ ಒಳಗಾಗ್ಬಿಡ್ತಾರೆ. ವಿಘ್ನಗಳು ಬಂತು ಅಂದರೆ ಮೊದಲು ಎಷ್ಟೋ ಚೆನ್ನಾಗಿತ್ತು, ಜ್ಞಾನಕ್ಕೆ ಬಂದ ಮೇಲೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳ್ಬಿಟ್ಟು ಡೌಟ್ ಪಡ್ತಾರೆ. ಕಾದೇತೆ ಅನ್ಕೋ ಫಲಾನಿ ಬ್ರಾಹ್ಮಣಿಸಿ ನಿಶ್ಚಯ ನೈ ಬೈತಾ. ಟೀಚರ್ ಮೇಲೆ ದೋಷ ಹಾಕ್ಬಿಡ್ತಾರೆ. ಇಂಥವರಿಂದ ನಮಗೆ ಜ್ಞಾನದ ಮೇಲೆ ನಂಬಿಕೆ ಹೋಗ್ಬಿಡ್ತು. ಅರೆ ಬ್ರಾಹ್ಮಣಿ ಕೇಸೇ ಬಿ ಹೋ ತುಮಕೋ ಪಡ್ನಾ ಬಿ ಚೈನ. ಅವ್ರ ಟೀಚರ್ ಹೆಂಗಾನ ಇರಲಿ, ನೀವು ಓದಬೇಕಾಗಿರೋದು ಭಗವಂತನ ವಿದ್ಯೆನಲ್ವಾ. ಟೀಚರ್ ಅಚ್ಚಾ ನಹಿ ಪಡಾತೆ ಹೇ ತೋ ಸೋಚ್ತೆ ಇನ್ಕಾ ಪಡಾನೆ ಸೆ ಚುಡಾ ದೇವೆ. ಒಳ್ಳೆ ಟೀಚರ್ ಇಲ್ಲ ಅಂದರೆ ಓದೋದ್ರಿಂದಾನೇ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಲೇಕಿನ್ ತುಮಕೋ ತೋ ಪಡ್ನಾ ಹೇ ನಾ. ಭಗವಂತನ ವಿದ್ಯೆಯನ್ನು ಏನಾದರೂ ಆಗಲಿ ಓದಬೇಕಲ್ವ. ಯೇ ಪಡಾಯಿ ಕಿ ಬಾಪ್ಕಿ. ಈ ವಿದ್ಯೆ ಇರೋದೇ ಶಿವಬಾಬಾ ಅವ್ರದ್ದು. ಪಡಾನೆ ವಾಲ ವ ಸುಪ್ರೀಂ ಟೀಚರ್. ನಮಗೆ ಪರಮ ಶಿಕ್ಷಕ ಸಿಕ್ಕಿದ್ದಾರೆ, ನಾವು ಪರಮ ಶಿಕ್ಷಕನ ವಿದ್ಯಾರ್ಥಿಗಳಾಗಿದ್ದೇವೆ, ಇದು ನಿಶ್ಚಯ ಇರಲಿ. ಬ್ರಾಹ್ಮಣಿ ಬಿ ಉನ್ಕೋ ನಾಲೆಡ್ಜ್ ಸುನಾತೀನ. ಒಂದು ವೇಳೆ ಟೀಚರ್ ಹೇಳ್ತಾರೆ ಅಂದರೆ ಶಿವಬಾಬಂದೇ ಹೇಳ್ತಾರಲ್ಲ. ಸೊ ಅಟೆನ್ಷನ್ ಸೇ ಪಡಾಯಿ ಪರ್ ದೇನಾ ಚೈ. ಓದೋದ್ರ ಕಡೆಗೆ ಗಮನ ಇಟ್ಟು ಓದಬೇಕಲ್ವ. ಪಡಾಯಿ ಬಿನ ಇಮ್ತಿಹಾನ್ ಪಾಸ್ ನಹಿ ಕರ್ ಸಕೆಂಗೆ. ಓದಲಿಲ್ಲ ಅಂದರೆ ಎಕ್ಸಾಮ್ನಲ್ಲಿ ಫೈಲ್ ಆಗಿಬಿಡ್ತಾರೆ, ಪಾಸ್ ಆಗೋಕ್ಕಾಗಲ್ಲ. ಲೇಕಿನ್ ಬಾಬಾ ಸೆ ನಿಶ್ಚಯ ಹಿ ಟೂಟ್ ಪಡ್ತಾ ಹೈ. ಟೀಚರ್ಸ್ ಮೇಲೇನೂ ಕೂಡ ಎಷ್ಟು ಡಿಪೆಂಡ್ ಇದೆ ನೋಡಿ. ಬಾಬಾ ಹೇಳ್ತಾರೆ ನಿಶ್ಚಯ ಅನ್ನೋದೇ ಹೊರಟೋಗ್ಬಿಡುತ್ತೆ. ಫಿರ್ ಪಡಾಯಿ ಚೋಡ್ ದೇತೆ ಹೇ, ಪಡ್ತೆ ಪಡ್ತೆ ಟೀಚರ್ ಮೇ ಸಂಶಯ ಆ ಜಾತ. ಓದ್ತಾ ಓದ್ತಾ ಶಿಕ್ಷಕನ ಮೇಲೆ ಡೌಟ್ ಬಂದ್ಬಿಡುತ್ತೆ, ಇಸ್ಮೆ ಪದ ಮಿಲೇಗಾ ಯಾ ನಹಿ, ಫಿರ್ ಚೋಡ್ ದೇತೆ. ಈಗ ಕೆಲವ್ರಿಗೆ ಪದವಿ ಸಿಗತ್ತೆ, ಕೆಲವ್ರಿಗೆ ಸಿಗೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ದೂಸರೋಂಕು ಖರಾಬ್ ಕರ್ತೆ. ಬೇರೆಯವ್ರಿಗೂ ಏನು ಮಾಡ್ತಿರ್ತಾರೆ, ಲಾಸ್ ಮಾಡಿಸ್ತಾ ಇರ್ತಾರೆ. ಗ್ಲಾನಿ ಕರ್ನೆ ಸೆ ಅವ್ರ ಹಿ ನುಕ್ಸಾನ್ ಕರ್ ದೇತೆ. ಗ್ಲಾನಿ ಮಾಡಿದಾಗ ಇನ್ನೂ ನಷ್ಟ ಮಾಡಿಬಿಡ್ತಾರೆ. ಬಹುತ್ ಛೋಟಾ ಘಾಟಾ ಪಡ್ ಜಾತಾ ಹೈ. ಬಾಬಾ ಕತೆ ಯಾ ಅಗರ್ ಕೋಯಿ ಪಾಪ್ ಕರ್ತೆ ಹೇ ತೋ ಉನ್ಕೋ 100 ಗುಣ ದಂಡ ಹೋ ಜಾತಾ ಹೈ. ಸುಮಾರು ಜನ ಈ ರೀತಿ ಮಾಡ್ತಿರ್ತಾರೆ. ಒಂದು ವೇಳೆ ಓದಲಿಲ್ಲ, ಯಾವುದಾದ್ರೂ ಪಾಪಗಳನ್ನು ಮಾಡ್ತಾರೆ ಅಂದರೆ 100ಕ್ಕೆ 100ರಷ್ಟು ಶಿಕ್ಷೆ ಆಗತ್ತೆ. ಏಕ ನಿಮಿತ್ತ ಬಂದ ಬಹುತಂಕು ಖರಾಬ್ ಕರ್. ಒಬ್ಬರು ಕ್ಲಾಸಿಗೆ ಬರೋದನ್ನು ನಿಲ್ಲಿಸಿ ನಿಶ್ಚಯ ಬುದ್ಧಿಯಿಂದ ಸಂಶಯ ಬುದ್ಧಿಗೆ ಒಳಗಾದರೆ
ಅನೇಕರನ್ನೇ ಕೆಡಿಸ್ತಿರ್ತಾರೆ ಅಂತ. ತೋ ಜೋ ಕುಚ್ ಪುಣ್ಯಾತ್ಮ ಬನಾ ಫಿರ್ ಪಾಪಾತ್ಮ ಬಂಜ. ಏನೆಲ್ಲ ಜ್ಞಾನಕ್ಕೆ ಬಂದು ಪುಣ್ಯ ಮಾಡ್ಕೊಂಡಿರ್ತಾರೆ ಅದನ್ನು ಕಳ್ಕೊಂಡು ಪಾಪಾತ್ಮರಾಗ್ಬಿಡ್ತಾರೆ. पुण्यात्मा बनते ही है इस पढ़ाई से और पुण्यात्मा बनने वाला बाप एक ही है. ಪುಣ್ಯಾತ್ಮರಾಗೋದು ಈ ವಿದ್ಯೆಯಿಂದ, ಪುಣ್ಯಾತ್ಮನಾಗಿ ಮಾಡೋರು ಒಬ್ಬರೇ ತಂದೆ. ಅಗರ್ ಕೋಯಿ ನಹಿ ಪढ़ सकते तो जरूर कोई खराबी है. ಒಂದು ವೇಳೆ ಯಾರಾದರೂ ಓದಲಿಕ್ಕೆ ಬರಲಿಲ್ಲ ಅಂದರೆ ಯಾವುದೋ ಒಂದು ಅವ್ರಿಗೆ ನಷ್ಟ ಇದೆ. ಬಸ್ ಕಹದೇತೆ ಹೇ ಜೋ ನಸೀಬ್ ಹಮೆ ಕ್ಯಾ ಕರೆ. ಏನು ನಮ್ಮ ಅದೃಷ್ಟದಲ್ಲಿದೆ ನಾವೇನು ಮಾಡಲಿ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಜೈಸೆಗೆ ಹಾರ್ಟ್ ಫೇಲ್ ಹೋ ಜಾತೆ. ಒಂದು ರೀತಿಯಲ್ಲಿ ಏನಾಗ್ಬಿಡ್ತಾರೆ, ಹಾರ್ಟ್ ಫೇಲ್ ಆಗಿಬಿಡ್ತಾರೆ. तो जो यहाँ आकर मर्जीवा बनते हैं वह फिर रावण राज्य में जाकर मर्जीवा बन. ಇಲ್ಲಿ ಜ್ಞಾನಕ್ಕೆ ಬಂದು ಲೌಕಿಕದಿಂದ ಸತ್ತು ಹುಟ್ಟಿರ್ತಾರೆ ಜ್ಞಾನ ಮಾರ್ಗದಲ್ಲಿ, ಇಲ್ಲಿಗೆ ಬಂದು ಇಲ್ಲಿ ಸತ್ತು ಮತ್ತೆ ಅಲ್ಲಿ ಹುಟ್ಟುತ್ತಾರೆ ಬಾಬಾ. ಅಂದರೆ ಅಜ್ಞಾನ ಕಾಲದಲ್ಲಿ ಹೊರಟೋಗ್ಬಿಡ್ತಾರೆ. ಹೀರೆ ಜೈಸಾ ಜೀವನ್ ಬನ ನೈ ಸಕ್. ಅವ್ರದ್ದು ಜೀವನ ತುಂಬ ಚೆನ್ನಾಗಿ ವಜ್ರ ಸಮಾನ ಆಗಕ್ಕಾಗೋದಿಲ್ಲ. ಮನುಷ್ಯ ಹಾರ್ಟ್ ಫೇಲ್ ಹೋತೆ ಜಾಕರ್ ದೂಸರಾ ಜನ್ಮ ಲೇಂಗೆ. ಜನರು ಸತ್ತೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರೆ ಇನ್ನೊಂದು ಜನ್ಮ ತಗೊಂತಾರೆ. यहाँ हार्ट फेल होते हैं तो असुरी संप्रदाय में चले जाते. ಜ್ಞಾನ ಮಾರ್ಗದಲ್ಲಿ ಹಾರ್ಟ್ ಫೇಲ್ ಆಗಿಬಿಟ್ರೆ ಅವ್ರು ಅಸುರಿ ಸಂಪ್ರದಾಯ ಕೊಟ್ಟೋಗ್ತಾರೆ. यह मर जीवा जन्म नई दुनिया में चलने के लिए बाबा का बनते हैं आत्माएं आएंगी ना. ಇದು ಹೊಸ ಪ್ರಪಂಚಕ್ಕೋಸ್ಕರ ಹೋಗ್ಲಿಕ್ಕೋಸ್ಕರ ಶಿವಬಾಬಾ ಇದು ಜ್ಞಾನ ಕೊಡ್ತಾ ಇರೋದು. ಹೊಸ ಜನ್ಮ ಇದು. ಹೊಸ ಪ್ರಪಂಚಕ್ಕೆ ಹೋಗ್ಲಿಕ್ಕೋಸ್ಕರ ಶಿವಬಾಬನ ಮಕ್ಕಳು ಆಗ್ತಾ ಇದ್ದೀವಿ. ಆತ್ಮಗಳೇ ಬರ್ತಾರಲ್ವ, ನಮ್ಮ ಆತ್ಮ ಈ ಶರೀರ ಕಾ ಬಾಂಧ್ ಛೋಡ್ದಂಗೆ ನಾವು ಕೂಡ ಆತ್ಮಗಳು ಈ ಶರೀರದ ಭಾವನೆಯನ್ನು ಬಿಟ್ಟು ಹೊರಟೋಗ್ತೀವಿ. ಸಮझेंगे यह ದೇಹ ಅಭಿಮಾನ ಹೇ ಹಮ್ ಅವ್ರ ಚೀಸ್ ಹೈ. ತಿಳ್ಕೊತೀವಿ ಇದು ದೇಹ ಅಭಿಮಾನ ಇದೇ ಬೇರೆ, ನಾವು ಆತ್ಮ ಬೇರೆ. ಶರೀರ ಕಾ ಅವ್ರ ಚೀಸ್, ಶರೀರನೇ ಬೇರೆ, ನಾವು ಆತ್ಮನೇ ಬೇರೆ. तो एक शरीर छोड़ दूसरा लेते हैं. ಶರೀರ ಅಲಗ್ ಚೀಸ್ ಏನ. ಒಂದು ಆತ್ಮ ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುತ್ತೆ ಅಂದರೆ ಶರೀರನೇ ಬೇರೆ ಆಯ್ತಲ್ವ. ಅಂದರೆ ಆತ್ಮ ಶರೀರ ಬೇರೆ ಬೇರೆ ಅನ್ನೋದನ್ನು ಬಾಬಾ ಪ್ರತಿ ಮುರಳಿಗಳಲ್ಲಿ ಸ್ಪಷ್ಟೀಕರಣ ಮಾಡಿಸ್ತಾ ಬಂದಿದ್ದಾರೆ. ಯಾಕೆಂದರೆ ನಾವು ಇದನ್ನು ಬಿಡಬೇಕಲ್ಲ. ತುಮ್ ಸಮಸ್ತೆ ಹೋ ಮಹಾತ್ಮಯೇ ಶ್ರೀಮತ್ ಪರ್ ಇಸ್ ಭಾರತ್ ಕೋ ಸ್ವರ್ಗ ಕಿ ಸ್ಥಾಪನಾ ಕರ್ರಿ. ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಅವರ ಡೈರೆಕ್ಷನ್ಸ್ ಮೇಲೆ ಭಾರತ ದೇಶವನ್ನು ಸ್ವರ್ಗ ಸ್ಥಾಪನೆ ಮಾಡೋ ಕಾರ್ಯದಲ್ಲಿ ನಾವಿದ್ದೇವೆ. या मनुष्य को देवता बनाने का हुनर सीखना चाहिए. ಇದು ಮಾನವರಿಂದ ದೇವತೆಗಳನ್ನಾಗಿ ಮಾಡೋ ಅಂಥ ವಿದ್ಯೆ ಇದು. ಇದನ್ನು ಕಲಿಬೇಕು. यह भी बच्चों को समझाया सत्संग कोई भी नहीं है. ಇದನ್ನು ಮಕ್ಕಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಬೇರೆ ಇನ್ಯಾವುದೇ ಸತ್ಸಂಗ ಇಲ್ಲ. ಸತ್ಯ ತೋ ಏಕ ಹಿ ಪರಂಪಿತ ಪರಮಾತ್ಮ ಕೋ ಕಹಾ ಜಾತಾ. ಸತ್ಯ ಅಂತೂ ಒಬ್ಬರೇ, ಅವರಿಗೆ ಪರಂಪಿತ ಪರಮಾತ್ಮ ಅಂತ ಹೇಳಲಾಗುತ್ತೆ. ಉನ್ಕಾ ನಾಮ್ ಶಿವ ಹೈ ವಹಿ ಸತ್ಯು ಕಿ ಸ್ಥಾಪನಾ ಕರ್. ಒಬ್ಬರೇ ಪರಂಪಿತ ಪರಮಾತ್ಮ ಅಂತ ಅವರಿಗೆ ಹೇಳಲಾಗುತ್ತೆ. ಅವ್ರ ಹೆಸರು ಶಿವ ಆಗಿದೆ. ಅವರೇ ಸತ್ಯುಗದ ಸ್ಥಾಪನೆ ಮಾಡ್ತಾರೆ. ಕಲಿಯುಗ ಕಿ ಆಯು ಜರೂರ್ ಪೂರಿ ಹೋತಿ. ಕಲಿಯುಗದ ಆಯಸ್ಸು ಪೂರ್ತಿ ಅವಶ್ಯಕವಾಗಿ ಆಗುತ್ತೆ. ಸಾರಿ ದುನಿಯಾ ಕಾ ಚಕ್ರ ಕೇಸೆ ಫಿರ್ತಾ ಹೈ ಗೋಲೆ ಕೆ ಚಿತ್ರ ಕ್ಲಿಯರ್ ಹೈ. ಇಡೀ ಪ್ರಪಂಚದ ಚಕ್ರ ಯಾವ ಥರ ಸುತ್ತಾ ಇದೆ ಅನ್ನುವಂಥದ್ದು ಚಿತ್ರ ಅನ್ನೋದು ಸ್ಪಷ್ಟವಾಗಿದೆ. ದೇವತಾ ಬನ್ನೆ ಕೆ ಲಿಯೇ ಸಂಗಮ ಪರ್ ಬಾಪ್ ಕಾ ಬಂತೆ ಹೈ ಬಾಬಾ ಕೋ ಛೋಡ್ ದೇ तो कलियुग में चले जाते हैं. ಬಾಬಾ ಹೇಳ್ತಾರೆ ದೇವತೆಗಳಾಗ್ಲಿಕ್ಕೋಸ್ಕರ ಇದು ಸಂಗಮಯುಗದಲ್ಲಿ ತಂದೆ ಮಕ್ಕಳಾಗ್ತಾ ಇದ್ದೀರಾ. ತಂದೆಯನ್ನು ಬಿಟ್ಟು ಕಲಿಯುಗದಲ್ಲಿ ಯಾಕೆ ಹೊರಟೋಗ್ತೀರಾ. ಬ್ರಾಹ್ಮಣ ಪನ್ ಮೇ ಸಂಶಯ ಆ ಗಯಾ तो जाकर ಶೂದ್ರ ಘರಾನೆ ಮೇ ಪಡೆ. ಈ BK ಲೈಫ್ ಮೇಲೆ ಸಂಶಯ ಬುದ್ಧಿ ಬಂತು ಅಂದರೆ ಹೋಗಿ ಶೂದ್ರರು ಅವರು ಕುಲದಲ್ಲಿ ಹೊರಟೋಗ್ತಾರೆ. ಫಿರ್ ದೇವತಾ ಬನ್ನ ಸಕೆ. ಅಂಥವರು ದೇವತೆಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. बाबा भी यह समझाते कैसे अभी स्वर्ग की स्थापना का फाउंडेशन पढ़ रहा है. ತಂದೆನೂ ತಿಳಿಸ್ಕೊಡ್ತಾ ಇದ್ದಾರೆ ಯಾವ ಥರ ಸ್ವರ್ಗದ ಸ್ಥಾಪನಾ ಕಾರ್ಯ ಫೌಂಡೇಶನ್ ಆಗ್ತಾ ಇದೆ. ಫೌಂಡೇಶನ್ ಕಿ ಸೆರೆಮನಿ ಫಿರ್ ಓಪನಿಂಗ್ ಕಿ ಬಿ ಸೆರೆಮನಿ ಹೋತಿ ಏನ. ಸತ್ಯುಗದ ಸ್ಥಾಪನಾ ಕಾರ್ಯ ತಳಪಾಯ ಹಾಕುವಂಥದ್ದು ಫೌಂಡೇಶನ್ನು, ಓಪನಿಂಗ್ ಸೆರೆಮನಿ ಕೂಡ ಆಗಬೇಕು. ಯಹ ತೋ ಹೈ ಗುಪ್ತ್. ಇಲ್ಲಿರುವಂಥದ್ದು ಗುಪ್ತವಾಗಿರೋವಂಥ ವಿದ್ಯೆ. तुम जानते हो हम स्वर्ग के लिए तैयार हो रही. ನಿಮಗೂ ಗೊತ್ತಿದೆ ನಾವು ಸ್ವರ್ಗಕ್ಕಾಗಿ ಏನಾಗ್ತಾ ಇದ್ದೀವಿ, ಪ್ರಿಪೇರ್ ಆಗ್ತಾ ಇದ್ದೀವಿ. ಅಂತ ತಕ್ಕ ಜಹಾ ಜೀನಾ ಹೇ ಪಡ್ನಾ ಹೇ ಜರೂರ್. ಕೊನೆಯವರೆಗೂ ಬದುಕಿರೋವರೆಗೂ ನಾವು ಓದ್ತಾನೆ ಇರಬೇಕು. ಪತಿತ್ ಪಾವನ್ ಏಕ್ ಹಿ ಬಾಪ್ ಹೈ ಜೋ ಪಾವನ್ ಬನ. ಶಿವಬಾಬಾ ಪತಿತ ಪಾವನ ಒಬ್ಬರೇ, ಅವರೇ ನಮಗೆ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಅಭಿ तुम बच्चे समझते हो ये संगम युग है. ಈಗ ನಡೀತಾ ಇರೋದು ಎಂಥ ಯುಗ, ಸಂಗಮ ಯುಗ. जब बाप पावन बनाने आते हैं लिखना भी है पुरुषोत्तम संगम युग में मनुष्य नर से नारायण बनते हैं. ಈಗ ಬರೀಬೇಕಾಗಿದೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ಮನುಷ್ಯರಿಂದ
ನರನಿಂದ ನಾರಾಯಣ ಆಗ್ತಾ ಇದೀವಿ. यह भी लिखा हुआ है यह तुम्हारा ಈಶ್ವರ್ಯ ಜನ್ಮಸಿದ್ಧ ಅಧಿಕಾರ. ಇದನ್ನು ಕೂಡ ನೀವು ಬರೆದಿಡಬೇಕು, ಈಶ್ವರ್ಯ ಜನ್ಮಸಿದ್ಧ ಅಧಿಕಾರ ಇದು ಅಂತ. ಬಾಪಾ ಭಿ ಹಮ್ಕೋ ದಿವ್ಯ ಬುದ್ಧಿ ದೇತೆ ಹೇ. ಶಿವಬಾಬಾ ಬಂದು ನಮಗೆ ದಿವ್ಯ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ. ಆತ್ಮ ಜಾನ್ತೆ ಹೇ ಹಮಾರ 84 का ಚಕ್ಕರ್ ಪೂರಾ ಹೋ. ಆತ್ಮಕ್ಕೆ ಗೊತ್ತಿದೆ 84 ಜನ್ಮ ನಾಟಕ ಮುಗೀತು. ಆತ್ಮಕ್ಕೂ ಬಾಬ್ ಬೈಟ್ ಪಡಾತೆ. ಇಷ್ಟೆಲ್ಲ ವಿಚಾರಗಳು ಯಾರು ಹೇಳ್ತಾ ಇದ್ದಾರೆ? ಆತ್ಮಗಳಿಗೆ ತಂದೆ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ಆತ್ಮ ಪಡ್ತಿ ಹೇ ಬಲ್ ದೇಹಾಭಿಮಾನ್ ಛೋಡು ಗಡಿ ಗಡಿ ಆ ಜಾತಾ ಹೇ. ಆತ್ಮನೇ ಓದ್ತಾ ಇರೋದು, ಆದರೂ ಕೂಡ ದೇಹಾಭಿಮಾನ ಅನ್ನೋದು ಕ್ಷಣ ಕ್ಷಣಕ್ಕೂ ಬರುತ್ತೆ. ಕ್ಯೋಂಕಿ ಆದ ಕಲ್ಕ ದೇಹಾಭಿಮಾನ, ಅನೇಕ ಜನ್ಮಗಳಿಂದ ದೇಹಾಭಿಮಾನ ತಂದುಬಿಟ್ಟಿದ್ವಲ್ಲ. तो ದೇಹಿ ಅಭಿಮಾನಿ ಬನ್ನೆ ಮೇ ಟೈಮ್ ಲಗ್. ಆತ್ಮಾಭಿಮಾನಿಗಳಾಗಲಿಕ್ಕೆ ಟೈಮ್ ಇಡಿಸುತ್ತೆ. बाबा बैठा है, टाइम मिला हुआ है. बल ब्राह्मणी की आयु 100 वर्ष, ब्रह्म का आयुषु 100 वर्ष है. वह या कम भी हो. ಈಗ ಟೈಮ್ ಸಿಕ್ಕಿದೆ, ಬಲೆ ಬ್ರಹ್ಮನ ಆಯಸ್ಸು 100 ವರ್ಷ ಆಗಿರ್ಬೋದು ಅಥವಾ ಇನ್ನು ಅದರಲ್ಲಿ ಕಡಿಮೆ ಇರ್ಬೋದು. ಸಮझो ಬ್ರಹ್ಮ ಚಲಾ ಜಾಯ್ ಐಸಾ ನಹಿ ಸ್ಥಾಪನಾ ನಹಿ ಹೋಂಗೆ. ಬ್ರಹ್ಮ ಬಾಬಾ ಹೊರಟೋಗ್ಬಿಡ್ತಾರೆ ಅಂದರೆ ಸ್ಥಾಪನೆ ಕಾರ್ಯ ನಿಂತೋಗುತ್ತೆ ಅಂತ ತಿಳ್ಕೊಬೇಡಿ. ಅವ್ರು ಹೋದ್ಮೇಲೆ ಇನ್ನೂ ಡಬಲ್ ತ್ರಿಬಲ್ ಆಗೋಯ್ತಲ್ಲ ಸೇವೆಗಳು. तुम सेना में बैठे हो, बाबा ने मंत्र दिया पढ़ना है, सृष्टि चक्र कैसे फिरता है. ಬ್ರಹ್ಮ ಬಾಬಾ ಅವ್ಯಕ್ತ ಆದಮೇಲೆ ವಿಹಂಗ ಮಾರ್ಗದ ಸೇವೆ ಆಗೋಯ್ತಲ್ಲ. 70ರಲ್ಲಿ ತಾನೇ ವಿದೇಶಿಗಳಿಗೆಲ್ಲ ಸೆಂಟರ್ಸ್ ಎಲ್ಲ ಓಪನ್ ಆಗಿದ್ದು. 69ನಲ್ಲಿ ತಾನೇ ಬಾಬಾ ಶರೀರ ಬಿಟ್ಟಿದ್ದು. ಎಲ್ಲೆಲ್ಲೋ ದೇಶ ವಿದೇಶಗಳಿಗೆಲ್ಲ ಹೊರಟೋಯ್ತಲ್ಲ. ಅಂದರೆ ಮಾಡಿಸೋರು ಯಾರಿಲ್ಲಿ? ಶಿವ ಬಾಬಾ ಅಂತ. ಬ್ರಹ್ಮ ಮುಖಾಂತರ ಬ್ರಹ್ಮ ಅವ್ಯಕ್ತ ಆದರೂ ಕೂಡ ಕಾರ್ಯ ನಡೀತಾನೆ ಇದೆ. ಬಾಬಾ ಮಂತ್ರ ಕೊಟ್ಟಿದ್ದಾರೆ, ಓದಬೇಕಾಗಿದೆ. ನೀವೀಗ ಸೈನ್ಯದಲ್ಲಿ ಕೂತ್ಕೊಂಡಿರ್ತೀರಿ, ಸೃಷ್ಟಿ ಚಕ್ರವನ್ನು ಕೂಡ ಯಾವ ಥರ ತಿರುಗಿಸ್ತೀರಾ ಇದು ಬುದ್ಧಿನಲ್ಲಿದೆ. ನೆನಪಿನ ಯಾತ್ರೆಯಲ್ಲಿ ಕೂಡ ಇರಬೇಕು ಅಂತ. ಯಾದ್ ಸಹಿ ವಿಕರ್ಮ ವಿನಾಶ ಹೋಂಗೆ. ನೆನಪು ಮಾಡ್ತಾ ಮಾಡ್ತಾ ಪಾಪಗಳು ನಾಶ ಆಗೋಗುತ್ತೆ. भक्ति मार्ग में सबसे विकर्म हुए हैं. पुरानी दुनिया और नई दुनिया दोनों को गोले तुम्हारे सामने है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಎಲ್ಲರಿಂದಾನೂ ವಿಕರ್ಮಗಳಾಗಿದೆ. ಹಳೆಯ ಪ್ರಪಂಚ, ಹೊಸ ಪ್ರಪಂಚ ಎರಡೂ ಗೋಳ ನಿಮ್ಮ ಎದುರುಗಡೆ ಇದೆ. तो तुम लिख सकते हो पुरानी दुनिया रावण राज्य मुर्दाबाद, नई दुनिया ज्ञान मार्ग राम राज जिंदाबाद है. ನೀವು ಕೂಡ ಬರೀಬೋದು ರೈಟಿಂಗ್ನಲ್ಲಿ. ಹಳೆಯ ಪ್ರಪಂಚ ರಾವಣ ರಾಜ್ಯ ಏನಾಗೋದಿದೆ, ನಾಶ ಆಗೋದಿದೆ. ಹೊಸ ಪ್ರಪಂಚ ಜ್ಞಾನ ಮಾರ್ಗ ರಾಮ ರಾಜ್ಯ ಜಯ ಆಗಲಿದೆ. तो पूज्य थे फिर पूजारी बने. ನಾವೇ ಪೂಜ್ಯರಾಗಿದ್ವಿ, ಪೂಜಾರಿ ಆಗಿಬಿಟ್ಟಿದ್ದೀವಿ. ಕೃಷ್ಣ ಬಿ ಪೂಜ್ಯ ಗೋರಾತ ಫಿರ್ ರಾವಣ ರಾಜ ಮೇ ಪೂಜಾರಿ ಸಾವಿರ ಬಂಜಾತ್. ಶ್ರೀಕೃಷ್ಣನು ಕೂಡ ಮೊದಲು ಪೂಜ್ಯರಾಗಿದ್ದರು. ಈ ರಾವಣ ರಾಜ್ಯದಲ್ಲಿ ಬಂದಮೇಲೆ ಆಯಾತ್ಮನು ಕೂಡ ಏನಾಗ್ಬಿಟ್ಟಿದೆ, ಕಪ್ಪಾಗ್ಬಿಟ್ಟು ಪೂಜಾರಿ ಆಗಿಬಿಟ್ಟಿದೆ. ये समझना तो सहज है. पहले पहले जब पूजा शुरू होते हैं तो बड़े बड़े हीरों का लिंग बनाते हैं. ಇದನ್ನು ನೀವು ತಿಳಿಸ್ಕೊಡೋದು ಈಸಿ ಇದೆ. ಮೊಟ್ಟ ಮೊದಲು ಯಾವಾಗ ಪೂಜೆ ಮಾಡ್ತಾರೆ ಅವಾಗ ದೊಡ್ಡ ದೊಡ್ಡ ಶಿವಲಿಂಗಗಳು ಮಾಡ್ತಾರೆ. ಅದನ್ನು ಕೂಡ ವಜ್ರವೈಡೂರ್ಯಗಳಲ್ಲಿ ಮಾಡ್ತಾರೆ. ಮೋಸ್ಟ್ ವ್ಯಾಲ್ಯುಬಲ್ ಹೋತಾ है. ಅವು ತುಂಬ ಬೆಲೆ ಬಾಳುವಂಥ ವಜ್ರಗಳಿರ್ತವೆ. ಕ್ಯೋಂಕಿ ಬಾಬಾನೇ ಇತನಾ ಸಾವುಕಾರ ಬನಾಯ. ಯಾಕೆ ಅಷ್ಟೊಂದು ಕಾಸ್ಟ್ಲಿ ಲಿಂಗಗಳು ಮಾಡಿದ್ರು? ಶಿವ ಬಾಬಾ ನಮ್ಮನ್ನು ಅಷ್ಟೊಂದು ಸಾವುಕಾರನಾಗಿ ಮಾಡಿದ್ದಾರೆ. तो खुद ही हीरा तो ಆತ್ಮೋं को भी हीरा जैसा बनाते. ಶಿವ ಬಾಬಾ ವಜ್ರ ಸಮಾನ ಆಗಿರ್ತಾರೆ, ಆತ್ಮಗಳನ್ನು ವಜ್ರ ಸಮಾನ ಮಾಡ್ತಾರೆ. ಬಂದಿರೋದು ವಜ್ರ ವ್ಯಾಪಾರಿ ಮನೆಯಲ್ಲಿ ನೋಡ್ರಿ ಹೆಂಗೆ ಇದು ಡ್ರಾಮಾ ಹೆಂಗಿದೆ. तो उनको हीरा बनाकर रखना चाहिए. हीरा हमेशा बीच में रख. ಶಿವ ಬಾಬಾ ಅವ್ರದ್ದು ವಜ್ರ ಮಾಡಿ ಇಡಬೇಕು. ಯಾವಾಗಲೂ ಕೂಡ ಲಿಂಗಕ್ಕೆ ಮಧ್ಯದಲ್ಲಿ ವಜ್ರನ ಇಡ್ತಾರೆ. पकराजादी साथ हो तो वैल्यू नहीं रहेगा, इसलिए हीरा को बीच में रखा जाता है. ಬೇರೆ ಅವು ಇವು ಇಟ್ಟರೆ ಯಾವುದು ಡೈಮಂಡ್ಗಳು, ನಕಲಿ ಡೈಮಂಡ್ಗಳು ಇಟ್ಟರೆ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೋಸ್ಕರನೇ ಮಧ್ಯದಲ್ಲಿ ಒಳ್ಳೆ ವಜ್ರನ ಇಡಲಾಗತ್ತೆ. ಇಂದ್ವರ 8 ರತ್ನ ವಿಜಯ್ ಮಾಲಾಕ ದಾನ ಬಂತು. ಶಿವಬಾಬಾ ಅವರಿಂದನೇ 8 ರತ್ನಗಳು ಪಾಸ್ ವಿತ್ ಆನರ್ ವಿಜಯ ಮಾಲೆ ಬಂದಿದ್ದು. ಸಬ್ಸೆ ಜಾಸ್ತಿ ವ್ಯಾಲ್ಯೂ ಹೋತಿ ಹೀರೋ. ಎಲ್ಲಕ್ಕಿಂತಲೂ ಹೆಚ್ಚು ಬೆಲೆ ಆಗೋದು ವಜ್ರಗಳದ್ದು. ಬಾಕಿ ನಂಬರ್ ವಾರ್ ಬಂತೆ ಬನಾತೆ ಶಿವ ಬಾಬಾ. ಬಾಕಿ ಎಲ್ಲರೂ ನಂಬರ್ ವಾರ್ ಆಗ್ತಾರೆ. ಮಾಡಿಸೋವಂಥವ್ರು ಯಾರು? ಶಿವ ಬಾಬಾ. ಯಾ ಸಬ್ ಬಾತೆ ಬಾಬಾ ಬಿಗಾರ್ ಕೊಯ್ ಸಮಜಾನ ಸಕೆ. ಇಷ್ಟೆಲ್ಲ ಟಾಪಿಕ್ಸನ್ನು ಶಿವ ಬಾಬಾ ವಿನಃ ಬೇರೆ ಯಾರೂ ತಿಳ್ಸೋಕ್ಕೆ ಸಾಧ್ಯ ಇಲ್ಲ. ಪಡ್ತೆ ಪಡ್ತೆ ನಿಶ್ಚಯ ಬುದ್ಧಿ ಆಶ್ಚರ್ಯವಂತ ಬಾಬಾ ಬಾಬಾ ಕಹಂತಿ ಫಿರ್ ಚಲೆ ಜಾತೆ ಹೇ.
ನೋಡಿ, ನಡೀತಾ ನಡೀತಾ ಜ್ಞಾನ ಮಾರ್ಗದಲ್ಲಿ ಆಶ್ಚರ್ಯಚಕಿತರಾಗಿ ಬಾಬಾ ಬಾಬಾ ಅಂತ ಹೇಳ್ತಾರೆ ಮತ್ತು ಹೊರಟೋಗ್ಬಿಡ್ತಾರೆ. ಶಿವ ಬಾಬಾಕೋ ಬಾಬಾ कहते हैं तो इनका कभी नहीं छोड़ना चाहिए. ಶಿವ ಬಾಬಾಗೆ ಅಪ್ಪ ಅಂತ ಹೇಳ್ತೀರಾ ಅಂತಂದಮೇಲೆ ಎಂದು ಅವ್ರನ್ನ ಬಿಡಬೇಡಿ. ಫಿರ್ ಜಾತಾ ಹೇ ಕಹಾ ಜಾತಾ ಹೈ ತಕ್ದೀರ್. ಒಂದು ವೇಳೆ ಹೊರಟೋಗ್ತಾರೆ ಅಂದರೆ ಅವ್ರ ಅದೃಷ್ಟ ಅಷ್ಟೇ. ಕಿಸ್ಕಿ ತಕ್ದೀರ್ ಮೇ ಜಾಸ್ತಿ ನಹೀ ಹೈ. ಫಿರ್ ಕರ್ಮ್ ಬಿ ಐಸಾ ಹಿ ಕರ್ತೆ ಸೌಗುಣ ದಂಡ ಚढ़ ಜಾತ. ಯಾರ ಅದೃಷ್ಟದಲ್ಲಿಲ್ವೋ ಅವ್ರ ಕರ್ಮಗಳು ಹಂಗೆ ಮಾಡ್ತಾರೆ, ಅವ್ರಿಗೆ ಶಿಕ್ಷೆನೂ 100 ಪಟ್ಟಾಗುತ್ತೆ. ಪುಣ್ಯಾತ್ಮ ಬನ್ನೆ ಕೆ ಲಿಯೆ ಪುರುಷಾರ್ಥ ಕರ್ ಫಿರ್ ಪಾಪ್ ಕರ್ನೆ ಸೆ 100 ಗುಣ ಪಾಪ್ ಹೋ ಜಾತಾ ಹೈ. ಪುಣ್ಯಾತ್ಮರಾಗ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಮಾಡ್ತಾ ಮತ್ತೆ ಪಾಪಗಳನ್ನು ಮಾಡಿದ್ರೆ 1ಕ್ಕೆ 100ರಷ್ಟು ಶಿಕ್ಷೆ ಮತ್ತು ಜಮಾಡೆ ಬಂದ್ರಹೆ ಅಂಥವ್ರು ಏನಾಗ್ತಾರೆ, ಮಂದ ಬುದ್ಧಿ ಉಳ್ಳವರು ಆಗ್ಬಿಡ್ತಾರೆ. ಬುದ್ಧಿ ವೃದ್ಧಿಗೋ ಪಾನೈಸುತ್ತೆ, ಅವ್ರು ಪ್ರೋಗ್ರೆಸ್ ಆಗಲ್ಲ ಜ್ಞಾನ ಮಾರ್ಗದಲ್ಲಿ ಅಂತಾರೆ. 100 ಗುಣ ದಂಡ ऐड होने से अवस्था जैसे जोर नहीं बढ़ते हैं. 100 ಪಟ್ಟು ಶಿಕ್ಷೆ ಆಗೋದ್ರಿಂದ ಸ್ಥಿತಿ ಏರು ಆಗೋದಿಲ್ಲ. ಬಾಬಾ ಜಿಸ್ಮೆ ಹೀರಾ ಜೈಸಾ ಬನಾತೆ ಹೈ ಉಸ್ಮೆ ಸಂಶಯ ಕ್ಯೂ ಆನಾ चाहिए. ಶಿವ ಬಾಬಾ ನಮ್ಮನ್ನು ವಜ್ರ ಸಮಾನ ಮಾಡ್ತಾ ಇದ್ದಾರೆ ಅಂದರೆ ಡೌಟ್ ಯಾಕೆ ಪಡಬೇಕು. कोई भी धारणा से बाबा को छोड़ा तो कम भगत कहेंगे. ಯಾವುದಾದ್ರೂ ಧಾರಣೆ ಬಿಟ್ಬಿಟ್ರೆ ಅಂಥವ್ರಿಗೆ ಮಂದ ಬುದ್ಧಿಯವರು ಅಂತ ಹೇಳಲಾಗುತ್ತಲ್ಲ. कहाँ भी रहकर बाबा को याद करना तो सजा उनसे छूट जाए. ಎಲ್ಲಿದ್ದರೂ ಕೂಡ ಬಾಬಾ ಹೇಳ್ತಾರೆ ನೆನಪು ಮಾಡ್ತಾ ಇರಬೇಕು, ಆವಾಗ ಶಿಕ್ಷೆಗಳಿಂದ ನೀವು ಬಿಡುಗಡೆ ಆಗ್ತೀರಿ. ಯಹಾ ತುಮ್ ಆತೆ ಹಿ ಹೋ ಪತಿತ ಸೆ ಪಾವನ್ ಬನ್. ಇಲ್ಲಿಗೆ ಬಂದಿರೋದೇ ನೀವು ಪತಿತರಿಂದ ಪಾವನ ಮಾಡಲಿಕ್ಕೆ. ಪಾಸ್ಟ್ಗೆ कोई भी कर्म किए हुए हैं तो शरीर भी ऐसा ही भोगना कितनी चलती है. ಪೂರ್ವ ಜನ್ಮದಲ್ಲಿ ಯಾವುದೋ ಕರ್ಮಗಳಿರುತ್ತೆ, ಆದ್ದರಿಂದ ಶರೀರದಲ್ಲಿ ಏನಾಗುತ್ತೆ, ಕರ್ಮಭೋಗಗಳು ಇರುತ್ತೆ. ಅಭಿ ತೋ ತುಮ್ ಆಧಾ ಕಲ್ಪಕೆಲಿ ಸೆ ಛೂಟ್. ಅನೇಕ ಪ್ರಕಾರದ ಕರ್ಮಭೋಗಗಳಿಂದಾಗಿ ನೀವು ಬಿಡುಗಡೆ ಆಗ್ತಾ ಇದ್ದೀರಿ. ಅಪ್ನೆ ಕೋ ದೇಖ್ನಾ ಹೈ ಹಮ್ ಕಹಾ ತಕ್ ಅಪ್ನಿ ಉನ್ನತಿ ಕರ್ತೆ. ಚೆಕ್ ಮಾಡ್ಕೋಬೇಕು ನಾವೆಷ್ಟು ನಮ್ಮ ಪ್ರೋಗ್ರೆಸ್ ಮಾಡ್ಕೊತಾ ಇದ್ದೀವಿ. ಅವರು ಉನ್ಕಿ ಸರ್ವಿಸ್ ಕರ್ತೆ ಹೈ. ಅನೇಕರ ಸೇವೆ ನಾವು ಮಾಡ್ತೀವಿ. लक्ष्मी नारायण के चित्र पर जरूर ऊपर में लिख सकते हो, यह विश्व का शांति की राजाई है जो अब स्थापना हो रही. ಲಕ್ಷ್ಮೀನಾರಾಯಣರ ಚಿತ್ರ ಮೇಲೆ ಬರಿಬೇಕು, ವಿಶ್ವದಲ್ಲಿ ಶಾಂತಿಯ ರಾಜ್ಯ ಇತ್ತು ಅದಕ್ಕೆ ಪುನಃ ಸ್ಥಾಪನೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಬರೆದಾಕಿ. ಯಹ ಏಮ್ ಆಬ್ಜೆಕ್ಟ್, ಇದೇನಾಗಿದೆ, ಗುರಿ ಮತ್ತು ಉದ್ದೇಶ ಆಗಿದೆ. वहाँ 100% पवित्रता सुख शांति है. इनका राज्य में दूसरा कोई धर्म होता नहीं. ಸತ್ಯುಗದಲ್ಲಿ 100% ಪವಿತ್ರತೆ ಇರುತ್ತೆ, ಸುಖ ಶಾಂತಿ ಇರುತ್ತೆ. ಅವ್ರ ರಾಜ್ಯದಲ್ಲಿ ಬೇರೆ ಯಾವ ಧರ್ಮದವರು ಇರೋದಿಲ್ಲ. ಅಭಿತೋ ಜೋ ಅಪ್ನೆ ಧರ್ಮ ಅವರು ಉನ್ಕೋ ಜರೂರ್ ವಿನಾಶ ಹೋಗೋಣ. ಈಗಂತೂ ಇಷ್ಟೊಂದು ಧರ್ಮಗಳೇನಿದೆ ಇವೆಲ್ಲ ಹೋಗುತ್ತಲ್ವ. ಸಮಜಾನೆ ಮೇ ಬಡಿ ಬುದ್ಧಿ ಚೈಯೆ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಬುದ್ಧಿ ವಿಶಾಲ ಇರಬೇಕು ಅಂತ. ನಹಿತು ಅಪ್ನಾ ಅಥವಾ ಅವಸ್ಥಾ ಅನುಸಾರ ಹಿ ಸಮಜಾತೆ ಹೇ. ಇಲ್ಲಾಂದರೆ ಅವರ ಸ್ಥಿತಿ ಹೆಂಗಿರುತ್ತೆ ಅಷ್ಟೇ ತಿಳಿಸ್ತಾರೆ. ಚಿತ್ರೋಂಕೆ ಹಾಗೆ ಬೈಟ ಖಯಾಲ್ ಚಲನಾ ಚೈ. ಚಿತ್ರಗಳನ್ನ ಎದುರುಗಡೆ ಇಟ್ಕೊಂಡು ನೀವು ಆಲೋಚನೆ ಮಾಡ್ತಾ ಇರಿ ಜ್ಞಾನದ ಪಾಯಿಂಟ್ಸ್ ಬಗ್ಗೆ ಅಂತ. ಸಮಜಾನೆ ಮತ್ತು ಮಿಲಿ ಹುಯಿನ ತಿಳುವಳಿಕೆ ಅಂತೂ ನಿಮ್ಗೆ ಸಿಕ್ಕಿದೆ ಅಲ್ವಾ. ಸಮಜ್ತೆ ಹೇ ಸಮಜಾನಾ ಹೇ ಇಸ್ಲಿಯೇ ಬಾಬಾ ಮ್ಯೂಸಿಯಂ ಖುಲ್ವಾತೆ ರಹತೆ. ತಿಳ್ಕೊತಾರೆ, ತಿಳಿಸ್ತಾನೂ ಇರ್ತಾರೆ. ಅದರಿಂದ ಬಾಬಾ ಅವರು ಮ್ಯೂಸಿಯಮ್ಮು ಇದೆಲ್ಲ ಓಪನ್ ಮಾಡಿಸ್ತಾರೆ. ಗೇಟ್ ವೇ ಟು ಹೆವೆನ್ ಯ ನಾಮ್ ಹಿ ಅಚ್ಚಾ ಹೇ. ಸ್ವರ್ಗದ ಹೆಬ್ಬಾಗಲು ಅನ್ನುವಂಥ ಹೆಸರು ಕೂಡ ಚೆನ್ನಾಗಿದೆ. ದೆಹಲಿ ಗೇಟ್ ವೇ ಟು ಇಂಡಿಯಾ ಗೇಟ್ ಹೇ. ಡೆಲ್ಲಿದು ಗೇಟ್ ಆಫ್ ಇಂಡಿಯಾ ಅಂತಾರೆ. ಇದು ಸ್ವರ್ಗಿ ಗೇಟ್, ಇದಿರೋದು ಸ್ವರ್ಗದ ಗೇಟ್ ಅಂತಾರೆ ಬಾಬಾ. ಡೆಲ್ಲಿನಲ್ಲಿರೋದು ಗೇಟ್ ವೇ ಟು ಇಂಡಿಯಾ ಇದೆ, ಇದು ಸ್ವರ್ಗದ ಹೆಬ್ಬಾಗಿಲು. ತುಮ್ಮ ಬಿ ಸ್ವರ್ಗ ಕಾ ಗೇಟ್ ಕೋಲ್ ರಹೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಸ್ವರ್ಗದ ಡೋರ್ಸ್ ಓಪನ್ ಮಾಡ್ತಾ ಇದ್ದೀರಿ. ಭಕ್ತಿ ಮಾರ್ಗ ಮೇ ಐಸೆ ಮೂಂಜ್ ಜಾತೆ ಹೇ ಜೈಸೆ ಭೂಲ್ ಭುಲಯ್ಯ ಮೂಂಜ್ ಜಾತೆ. ಭಕ್ತಿ ಮಾರ್ಗದಲ್ಲಿ ಈ ಥರ ಕನ್ಫ್ಯೂಷನ್ನಲ್ಲಿದ್ದಾರೆ ಜನ. ಭೂಲ್ ಭುಲಯ್ಯ ಮನೆಯಲ್ಲಿ ಹೋಗಿ ಜನ ಸಿಕ್ಕಾಕೊಂಡ್ರೆ ಹೆಂಗೆ ಆಚೆಗೆ ಬರೋಕ್ಕಾಗಲ್ವೋ ಆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ರಸ್ತಾ ಕಿಸ್ಕೋ ಮಿಲ್ತಾ ನಹಿ. ದಾರಿ ಅನ್ನೋದೇ ಯಾರಿಗೂ ಸಿಗ್ತಾ ಇಲ್ಲ. ಸಬ್ ಅಂದರ್ ಮೇ ಫಸೆ ಜಾತೆ. ಎಲ್ಲರೂ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಮಾಯಾಕ ರಾಜ್ಯದ ಮೇ ಈ ಸಿಕ್ಕಾಕೊಂಡಿರೋದು ಹೆಂಗೆ ಅಂದರೆ ಮಾಯಾ ರಾಜ್ಯದಲ್ಲಿ ಫಿರ್ ಬಾಪ್ ಆಕರ್ ನಿಕಾಲ್ತೆ ಹೇ. ಶಿವಬಾಬಾ ಬಂದು ಎಲ್ಲರನ್ನೂ ಮಾಯಾ ರಾಜ್ಯದಿಂದ ಬಿಡಿಸ್ತಾ ಇದ್ದಾರೆ. ಕೋಯಿ ಕೋ
ನಿಕಾಲ್ನೆ ದಿಲ್ ನಹಿ ಹೋತಿ ಹೇ. ಯಾರಿಗೂ ಕೂಡ ರಾವಣ ರಾಜ್ಯದಿಂದ ಬಿಡುಗಡೆ ಆಗಿ ಬರೋಕ್ಕೆ ಮನಸ್ಸಾಗಲ್ಲ. तो बाबा भी क्या करेंगे, इसलिए बाबा कहते हैं महान कम भगत भी यहाँ देखो. ಶಿವಬಾಬಾನು ಏನು ಮಾಡಲಿಕ್ಕಾಗುತ್ತೆ, ಅವ್ರ ಡ್ಯೂಟಿ ಅವ್ರು ಕರೆಕ್ಟಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮಹಾನ್ ಕಂ ಭಕ್ತರು ನೋಡಬೇಕಾದ್ರೂ ಈ ಜಗತ್ತಿನಲ್ಲೇ ನೋಡಿ. ಜೋ ಪಡಾಯಿಗೋ ಛೋಡ್ದೆ, ಓದೋದನ್ನು ಬಿಟ್ಬಿಡ್ತಾರೆ. ಸಂಶಯ ಬುದ್ಧಿ ಬಂದು ಜನ್ಮಾಂತರಕ್ಕೆ ಇಲ್ಲಿ ಅಪ್ನ ಖೂನ್ ಕರೆದಿದ್ದು ಜ್ಞಾನ ಮಾರ್ಗದಲ್ಲಿ ಸಂಶಯ ಬುದ್ಧಿ ಒಳಗಾಗಿ ಜನ್ಮಾಂತರಕ್ಕೋಸ್ಕರ ತಮ್ಮದೇ ತಾವು ನಷ್ಟ ಮಾಡ್ಕೊಂಡು ಬಿಡ್ತಾರೆ. ತಕದೀರ್ ಬಿಗಡ್ತಿ ಹೇ ಫಿರ್ ಐಸಾ ಹೋದ. ಅದೃಷ್ಟ ಕೆಡಿಸ್ಕೊತಾರೆ ಅಂದರೆ ಈ ರೀತಿ ಗತಿಯಾಗುತ್ತೆ. ಗ್ರಹಚಾರಿ ಬೈಟ್ನೆ ಸೆ ಗೋರಾ ಬನ್ನೆ ಬದಲೆ ಕಾಲೆ ಬಂಜ. ಗ್ರಹಚಾರ ಬದಲಾವಣೆ ಆದಾಗ ಸುಂದರ ಆತ್ಮ ಆಗೋಕ್ಕೆ ಬದಲಾಗಿ ಕಪ್ಪಾಗ್ಬಿಡ್ತಾರೆ. ಗುಪ್ತ ಆತ್ಮ ಪಡ್ತಿ ಹೇ ಆತ್ಮ ಹಿ ಶರೀರ ಸೆ ಸಬ್ ಕುಚ್ ಕರ್ತಿ ಹೇ. ಗುಪ್ತವಾಗಿ ಆತ್ಮ ಓದ್ತಾ ಇದೆ, ಆತ್ಮನೇ ಶರೀರದಿಂದ ಎಲ್ಲವನ್ನೂ ಮಾಡುತ್ತೆ. ಆತ್ಮ ಶರೀರ ಬಿಗಾರ್ತು ಕುಚ್ ಕರ್ನೇ ಸಕ್. ಆತ್ಮ ಶರೀರ ಇಲ್ದಿರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮ ಸಮಜ್ನೆ ಕಿ भी मेहनत है. ಆತ್ಮ ಅಂತ ತಿಳ್ಕೊಳ್ಳೋದ್ರಲ್ಲೇ ಕಷ್ಟ. ಆತ್ಮ ನಿಶ್ಚಯ ನಹಿ ಕರ್ ಸಕ್ತಿ तो फिर ದೇಹಾಭಿಮಾನ ಆ ಜಾತಿ. ಆತ್ಮಕ್ಕೆ ಒಂದು ವೇಳೆ ನಿಶ್ಚಯನೇ ಮಾಡ್ಕೊಳ್ಳಿಲ್ಲ ಅಂದರೆ ದೇಹಾಭಿಮಾನ ಬಂದ್ಬಿಡುತ್ತೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. सुप्रीम टीचर की पढ़ाई हमें नरसे नारायण बनाने वाली है. ಪರಮ ಶಿಕ್ಷಕನ ವಿದ್ಯೆ ಏನಿದೆ ಇದು ನಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡುವಂಥದ್ದಾಗಿದೆ. ಇಸಿ ನಿಶ್ಚಯ ಸೆ ಅಟೆನ್ಷನ್ ದೇಕರ್ ಪಢಾಯಿ ಪಡ್ನಿ. ಇದೇ ನಿಶ್ಚಯವನ್ನು ಇಟ್ಕೊಂಡು ವಿದ್ಯೆ ಕಡೆ ಗಮನ ಕೊಟ್ಟು ಓದಬೇಕು. ಪಢಾನೆ ವಾಲಿ ಟೀಚರ್ಗೂ ನಹಿ ದೇಖನಾ. ಓದಿಸ್ತಕ್ಕಂಥ ಟೀಚರ್ನ ನೋಡಕ್ಕೆ ಹೋಗಬೇಡಿ, ಶಾರೀರಿಕ ಟೀಚರ್ನ ನೋಡಕ್ಕೆ ಹೋಗಬೇಡಿ, ಶಿವಬಾಬನ್ನೇ ನೋಡಿ. ದೇಹಿ ಅಭಿಮಾನಿ ಬನ್ನಕ್ಕೆ ಪುರುಷಾರ್ಥ. ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನಿಗಳಾಗಿ ಪುರುಷಾರ್ಥ ಮಾಡಿ. ಮರುಜೀವ ಬನೆ तो इस शरीर का बान को छोड़ देना. ಮರುಜೀವ ಆಗ್ತಾ ಇದ್ದೀರಿ ಅಂದರೆ ದೇಹಾಭಿಮಾನವನ್ನು ಬಿಟ್ಬಿಡಿ. ಪುಣ್ಯಾತ್ಮ ಬನ್ನ कोई भी पाप कर्म नहीं करना है. ಪುಣ್ಯಾತ್ಮರಾಗ್ತಾ ಇದ್ದೀರಿ ಅಂದರೆ ಈಗ ಹೊಸದಾಗಿ ಯಾವುದೇ ಪಾಪಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. वरदान ಇದೆ, ಸ್ವಸ್ಥಿತಿ की सीट पर स्थित रह परिस्थितियों पर विजय प्राप्त करने वाले ಮಾಸ್ಟರ್ ರಚಯಿತ ಭವ. ಸ್ವಯಂನ ಸ್ಥಿತಿಯ ಸೀಟ್ ಮೇಲೆ ಸ್ಥಿತರಾಗಿದ್ದು ಪರಿಸ್ಥಿತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಮಾಸ್ಟರ್ ರಚಯಿತರು ಆಗಿರಿ. कोई भी ಪರಿಸ್ಥಿತಿ ಪ್ರಕೃತಿ ದ್ವಾರ ಆತಿ ಹೈ. ಪರಿಸ್ಥಿತಿಗಳು ಬರೋದು ಪ್ರಕೃತಿ ಕಡೆಯಿಂದ ಬರುತ್ತೆ. ಇಸಲಿಯೇ ಪರಿಸ್ಥಿತಿ ರಚನಾ ಹೈ. ಪರಿಸ್ಥಿತಿಗಳೆಲ್ಲ ಏನಾಗಿದೆ, ರಚನೆ ಆಗಿದೆ. ಅವ್ರ ಸ್ವಸ್ಥಿತಿ ವಾಲ ರಚಯಿತ. ನೀವು ನಿಮ್ಮ ಸ್ವಸ್ಥಿತಿಯಲ್ಲಿರಿ, ನೀವು ರಚಿತ ಆಗಿದ್ದೀರಿ. ಮಾಸ್ಟರ್ ರಚಿತ, ಮಾಸ್ಟರ್ ಸರ್ವಶಕ್ತಿವಾನ್ ಕಭಿ ಹಾರ್ ನಹಿ ಖಾತೆ. ಮಾಸ್ಟರ್ ರಚಿತ, ಮಾಸ್ಟರ್ ಸರ್ವಶಕ್ತಿವಾನ್ ಸ್ಮೃತಿಯಲ್ಲಿರೋರು ಸೋಲಾಗೋದಿಲ್ಲ. ಅಸಂಭವ, ಸೋಲಾಗೋದೇ ಅಸಾಧ್ಯ. ಅಗರ್ ಕೋಯಿ ಅಪ್ನಿ ಸೀಟ್ ಛೋಡ್ತೆ ಹೈ ತೋ ಹಾರ್ ಹೋ ಜಾತಾ ಹೈ. ಒಂದು ವೇಳೆ ಯಾರಾದರೂ ತಮ್ಮ ಸೀಟಿಂದ ಕೆಳಗಡೆ ಇಳಿದ್ರೆ ಸೋತೋಗ್ತಾರೆ. ಸೀಟ್ ಚೋಡನ ಅರ್ಥಾತ್ ಶಕ್ತಿಹೀನ ಬನ್ನ. ಸೀಟ್ ಬಿಡೋದು ಅಂದರೆ ಏನೋ ಶಕ್ತಿಯನ್ನು ಕಳ್ಕೊಳ್ಳೋದು. ಸೀಟ್ಗೆ ಆಧಾರ ಪರ್ ಶಕ್ತಿಯ ಸ್ವತಃ ಆ ಜಾತ. ಸೀಟಲ್ಲಿದ್ದಾಗ ಎಲ್ಲ ಪ್ರಕಾರದ ಪವರ್ಸು ನಿಮಗೆ ಬರ್ತಾ ಇರುತ್ತೆ. जो सीट से नीचे आ जाते हैं उन्हें माया का धूल लग जाता है. ಸೀಟಿಂದ ಕೆಳಗಡೆ ಹೋಗ್ಬಿಟ್ರೆ ಅವ್ರಿಗೆ ಮಾಯ ಧೂಳು ಹಚ್ಕೊಳ್ಳುತ್ತೆ. ಬಾಪ್ ದಾದಾಕ್ಕೆ ಲಾಡ್ಲೆ ಮರ್ಜೀವ ಜನ್ಮದಾರಿ ಬ್ರಾಹ್ಮಣ ಕಭಿ ದೇಹಾಭಿಮಾನ ಕಿ ಮಿಟ್ಟಿ ಮೇ ಖೇಲ್ ನಹಿ ಸಕ್ತೆ. ಬಾಪ್ ದಾದಾರವ್ರಿಗೆ ಮುದ್ದಾಗಿರುವಂಥವರು ಮರ್ಜೀವ ಜನ್ಮದಾರಿಗಳು ಬ್ರಾಹ್ಮಣರು ಎಂದೂ ಕೂಡ ದೇಹಾಭಿಮಾನದ ಮಣ್ಣಲ್ಲಿ ಆಟ ಆಡೋಕ್ಕೆ ಸಾಧ್ಯವಿಲ್ಲ. ಸ್ಲೋಗನ್ ದೃಢತಾ ಕಡೇ ಸಂಸ್ಕಾರಕ್ಕೂ ಭೀ ಮೋಮ್ ಕಿ ತರಫ್ ಪಿಘಲಾ ದೇತಾ ಹೇ. ದೃಢತೆ ಅನ್ನುವಂಥದ್ದು ಕಠಿಣ ಸಂಸ್ಕಾರಗಳನ್ನು ಕೂಡ ಮೋಂಬತ್ತಿ ಥರ ಕರಗಿಸ್ಬಿಡುತ್ತೆ. ಅಂದರೆ ದೃಢತೆ ಅನ್ನೋದು ಬಹಳಷ್ಟು ದೊಡ್ಡ ಶಕ್ತಿಯಾಗಿದೆ. ಅಚ್ಚ ಓಂ ಶಾಂತಿ.